ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಪ್ರತಿಯೊಬ್ಬರ ಜೇಬಿನಲ್ಲಿರುವ ಆದರೆ ಹೆಚ್ಚಿನವರಿಗೆ ಸರಿಯಾಗಿ ಅರ್ಥವಾಗದ ಒಂದು ವಿಚಾರದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಕ್ರೆಡಿಟ್ ಕಾರ್ಡ್. ಇದು ಆರ್ಥಿಕ ಕುಣಿಕೆಯೇ ಅಥವಾ ಸಂಪತ್ತು ಹೆಚ್ಚಿಸುವ ಅದ್ಭುತ ಸಾಧನವೇ? ಬನ್ನಿ, ಇದರ ಹಿಂದಿನ ಅಸಲಿ ಸತ್ಯವನ್ನ ಡಿಕೋಡ್ ಮಾಡೋಣ. ಈ ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡುತ್ತಿರ್ತದೆ ಅಲ್ವಾ? ಕ್ರೆಡಿಟ್ ಕಾರ್ಡ್ ಲಾಭನೋ ನಷ್ಟನೋ ಅಂತ. ಕಾರ್ಡ್ ಸ್ವೈಪ್ ಮಾಡಿದ ತಕ್ಷಣ ಬೇಕಾದನ್ನು ಕೊಂಡ್ಕೊಂಡೇವನ್ನೋ ಇನ್ಸ್ಟೆಂಟ್ ಖುಷಿ ಸಿಗುತ್ತೆ. ಆದರೆ ತಿಂಗಳ ಕೊನೆಯಲ್ಲಿ ಆ ಬಿಲ್ ನೋಡಿದ್ದಾಗ ಅದೇ ಖುಷಿ ದೊಡ್ಡ ಆತಂಕವಾಗಿ ಬದಲಾಗುತ್ತೆ. ಇದು ನಿಜಕ್ಕೂ ಒಂದು ಲಾಭದಾಯಕ ಟೂಲ್ ಆಗಿದೆಯಾ ಅಥವಾ ಗೊತ್ತಿಲ್ಲದೆ ನಾವು ಒಂದು ದೊಡ್ಡ ಆರ್ಥಿಕ ಬಲೆಗೆ ಬೀಳ್ತಿದ್ದೀವಾ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದು ಇವತ್ತಿನ ಕಾಲದಲ್ಲಿ ತುಂಬಾನೇ ಮುಖ್ಯ. ಮೊದಲಿಗೆ ದಿ ಕ್ರೆಡಿಟ್ ಕಾರ್ಡ್ ಟ್ರ್ಯಾಪ್ ಬಗ್ಗೆ ನೋಡೋಣ. ಕಾರ್ಡ್ ತನ್ನಷ್ಟಕ್ಕೆ ತಾನೇ ಯಾವತ್ತೂ ಸಮಸ್ಯೆಯಲ್ಲ. ಆದರೆ ಅದರ ತಪ್ಪು ಬಳಕೆ ಹೆಂಗೆ ಪರ್ಸನಲ್ ಲೋನ್ಗಿಂತಲೂ ದೊಡ್ಡ ಆರ್ಥಿಕ ಹೊರೆಯಾಗಿ ಪರಿಣಮಿಸುತ್ತೆ ಅಂತ ನೋಡೋಣ. 30-45%. ಹೌದು, ನೀವು ಕೇಳಿದ್ದು ಸರಿಯಾಗಿಯೇ ಇದೆ. ಈ ಆಘಾತಕಾರಿ ನಂಬರ್ಸ್ ಕಡೆ ಸ್ವಲ್ಪ ಗಮನ ಹರಿಸೋಣ. ಪೂರ್ತಿ ಬಿಲ್ ಕಟ್ಟೋದನ್ನ ಮಿಸ್ ಮಾಡಿದ್ಲೆ ಬ್ಯಾಂಕ್ಗಳು ವಿಧಿಸುವ ವಾರ್ಷಿಕ ಬಡ್ಡಿದರ ಇದು. ಜಸ್ಟ್ ಯೋಚನೆ ಮಾಡಿ, 45% ಬಡ್ಡಿ ಅಂದ್ರೆ ಸುಲಭದ ಮಾತಲ್ಲ. ಇದು ನಿಜಕ್ಕೂ ನಮ್ಮ ನಿದ್ದೆ ಕೆಡಿಸುವಂಥ ಎಚ್ಚರಿಕೆಯ ಗಂಟೆ. ಇದನ್ನೊಂದು ಸಿಂಪಲ್ ಲೆಕ್ಕಾಚಾರದಲ್ಲಿ ಅರ್ಥ ಮಾಡಿಕೊಳ್ಳೋಣ. ನಾವೊಂದು 10,000 ರೂಪಾಯಿ ಶಾಪಿಂಗ್ ಮಾಡಿದೀವಿ ಅಂತ ಇಟ್ಕೊಳ್ಳೋಣ. ಡ್ಯೂ ಡೇಟ್ ಒಳಗೆ ಆ ದುಡ್ಡನ್ನು ಕಟ್ಟಲಿಲ್ಲ ಅಂದ್ರೆ ಆ 30-45% ಬಡ್ಡಿ ಸೇರಿ ಆ 10,000ದ ಬಿಲ್ ನಿಧಾನವಾಗಿ 13 ಅಥವಾ 15,000 ರೂಪಾಯಿಗಳ ಬೃಹತ್ ಸಾಲವಾಗಿ ಉಬ್ಬಿಬಿಡುತ್ತೆ. ಇದನ್ನೇ ಕಾಂಪೌಂಡಿಂಗ್ ಇಂಟ್ರೆಸ್ಟ್ನ ದೊಡ್ಡ ಅಪಾಯ ಅಂತ ಕರೆಯೋದು. ಈಗ 5 ಅಪಾಯಕಾರಿ ಆರ್ಥಿಕ ತಪ್ಪುಗಳ ಕಡೆ ಬರೋಣ. ಎಷ್ಟೋ ಜನ ಒಳ್ಳೆಯ ಉದ್ದೇಶದಿಂದಲೇ ಕಾರ್ಡ್ ಬಳಸೋಕೆ ಶುರು ಮಾಡ್ತಾರೆ, ಆದರೆ ಆ ಸಾಲದ ಸುಳಿಗೆ ಹೆಂಗೆ ಸಿಕ್ಕಿ ಹಾಕ್ಕೊಳ್ತಾರೆ ಅನ್ನೋದನ್ನ ಬಿಡಿಸಿ ನೋಡೋಣ. ಮೊದಲನೇ ತಪ್ಪು, ಮಿನಿಮಮ್ ಪೇಮೆಂಟ್ ಟ್ರ್ಯಾಪ್. ಅಂದ್ರೆ ಈಗ 20,000 ರೂಪಾಯಿ ಬಿಲ್ ಬಂದಾಗ ಜಸ್ಟ್ 1,000 ರೂಪಾಯಿ ಕಟ್ಬಿಟ್ಟು ನಾವು ಸೇಫ್ ಅನ್ಕೊಳ್ತೇವೆ. ಆದರೆ ಉಳಿದ 19,000 ರೂಪಾಯಿಗಳ ಮೇಲೆ ಅದೇ ಅಗ್ರೆಸಿವ್ ಬಡ್ಡಿ ಶುರುವಾಗತ್ತೆ. ಈ ಮಿನಿಮಮ್ ಪೇಮೆಂಟ್ ಅನ್ನೋದು ಬ್ಯಾಂಕ್ಗಳು ಕೊಡುವ ಒಂದು ಸುಳ್ಳು ಸುರಕ್ಷತೆಯ ಭಾವನೆಯಷ್ಟೇ. ಎರಡನೇ ದೊಡ್ಡ ತಪ್ಪು, ಆಫರ್ಗಳಿಗೆ ಮರಳಾಗೋದು. ಮಾಲ್ಗಳಲ್ಲಿ ಅಥವಾ ಆನ್ಲೈನ್ನಲ್ಲಿ ಬೈ ಒನ್ ಗೆಟ್ ಒನ್ ಅಥವಾ ನೋ ಕಾಸ್ಟ್ EMI ಅಂದ ತಕ್ಷಣ ನಾವು ಅಟ್ರಾಕ್ಟ್ ಆಗ್ತೀವಿ. ಆದರೆ ನಮಗೆ ನಿಜಕ್ಕೂ ಅಗತ್ಯ ಇಲ್ಲದ ವಸ್ತುಗಳನ್ನ ಕೇವಲ ಆ ಕ್ಯಾಶ್ಬ್ಯಾಕ್ ಅಥವಾ ಆಫರ್ ಆಸೆಗೆ ಖರೀದಿಸೋದಿದೆಯಲ್ಲ, ಅದು ಒಂದು ದೊಡ್ಡ ಟ್ರ್ಯಾಪ್. ಮೂರನೇ ತಪ್ಪು, ಡ್ಯೂ ಡೇಟ್ ಮಿಸ್ ಮಾಡೋದು. ಒಂದ್ಸಲ ನಿಗದಿತ ದಿನಾಂಕದಂದು ಬಿಲ್ ಕಟ್ಟಿಲ್ಲ ಅಂದ್ರೆ ಕೇವಲ ಲೇಟ್ ಪೇಮೆಂಟ್ ಚಾರ್ಜ್ ಮಾತ್ರವಲ್ಲ, ಅದರ ಮೇಲೆ ಎಕ್ಸ್ಟ್ರಾ GST ಕೂಡ ಬೀಳುತ್ತೆ. ಅದಕ್ಕಿಂತ ದೊಡ್ಡ ಪೆಟ್ಟು ಎಲ್ಲಿ ಬೀಳುತ್ತೆ ಅಂದ್ರೆ ಭವಿಷ್ಯದಲ್ಲಿ ಲೋನ್ ಪಡೆಯಲು ಅಗತ್ಯವಿರೋ ಕ್ರೆಡಿಟ್ ಸ್ಕೋರ್ ಸಂಪೂರ್ಣವಾಗಿ ಹಾಳಾಗುತ್ತೆ. ಇದು ಒಂದರ ಇನ್ನೊಂದು ತರುವ ಸರಣಿ ಆಘಾತ. ಇನ್ನು 4ನೇ ಅತಿ ದೊಡ್ಡ ತಪ್ಪು ಎಂದರೆ ATM ಹೋಗಿ ಕ್ರೆಡಿಟ್ ಕಾರ್ಡ್ ಬಳಸಿ ಕ್ಯಾಶ್ ವಿತ್ಡ್ರಾ ಮಾಡೋದು. ಇದು ಲಿಟ್ರಲಿ ಬೆಂಕಿಯ ಜೊತೆ ಆಟ ಆಡಿದ ಹಾಗೆ. ATMನಿಂದ ಕ್ಯಾಶ್ ತೆಗೆದ ಮರುಕ್ಷಣವೇ ಅಂದ್ರೆ ಮೊದಲನೇ ದಿನದಿಂದಲೇ ಅತಿ ಹೆಚ್ಚು ಬಡ್ಡಿ ಬೀಳೋಕೆ ಶುರುವಾಗುತ್ತೆ. ಇಲ್ಲಿ ಯಾವುದೇ ರೀತಿ ಬಡ್ಡಿರಹಿತ ಸಮಯ ಇರೋದಿಲ್ಲ. ಸೊ ಈ ಅಭ್ಯಾಸವನ್ನು ಕಟ್ಟುನಿಟ್ಟಿನಾಗಿ ತಪ್ಪಿಸಲೇಬೇಕು. 5ನೇ ತಪ್ಪು, ಮಲ್ಟಿಪಲ್ ಕಾರ್ಡ್ ಕೆಯಾಸ್ ಅಥವಾ ಹಲವಾರು ಕಾರ್ಡ್ಗಳನ್ನು ಇಟ್ಟುಕೊಳ್ಳುವ ಗೊಂದಲ. ನಮ್ಮ ಹತ್ರ 3 ಕಾರ್ಡ್ಗಳಿದ್ರೆ 3 ಬೇರೆ ಬೇರೆ ಡ್ಯೂ ಡೇಟ್ಗಳಿರುತ್ತದೆ. ನಮ್ಮ ಬ್ಯುಸಿ ಲೈಫ್ನಲ್ಲಿ ಯಾವುದಾದ್ರೂ ಒಂದು ಡೇಟ್ ಮರೆತರೂ ದಂಡ ಕಟ್ಟೋದು ಗ್ಯಾರಂಟಿ. ಈ ಅಸ್ತವ್ಯಸ್ತತೆಯೇ ನಮ್ಮನ್ನ ಸಾಲದ ಸುಳಿಗೆ ದೂಡುತ್ತೆ. ಈಗ ಒಂದು ಪಾಸಿಟಿವ್ ವಿಚಾರದ ಕಡೆ ಬರೋಣ. ರೂಲ್ಸ್ ಫಾರ್ ಸ್ಮಾರ್ಟ್ ಯೂಸೇಜ್. ಇಷ್ಟೆಲ್ಲ ಅಪಾಯಗಳಿಂದ್ರೂ ಆರ್ಥಿಕ ಶಿಸ್ತು ಇರೋರು ಇದೇ ಕಾರ್ಡ್ಗಳನ್ನ ಬಳಸಿ ಸಿಕ್ಕಾಪಟ್ಟೆ ಲಾಭ ಮಾಡ್ತಾರೆ. ಅದು ಹೇಗೆ ಅಂತ ಈಗ ನೋಡೋಣ. ಶಿಸ್ತಿನಿಂದ ಕಾರ್ಡ್ ಬಳಸೋರ ಸೀಕ್ರೆಟ್ ಬ್ಲೂ ಪ್ರಿಂಟ್ ಇಲ್ಲಿದೆ ನೋಡಿ. ಮೊದಲನೇದಾಗಿ ಅವರು ಯಾವಾಗ್ಲೂ ಪೂರ್ತಿ ಬಿಲ್ ಪಾವತಿಸ್ತಾರೆ. ಎರಡನೇದು, ತಮ್ಮ ಕ್ರೆಡಿಟ್ ಲಿಮಿಟ್ನ 30% ಒಳಗಡೆನೆ ಖರ್ಚು ಮಾಡ್ತಾರೆ. ಮೂರನೇದಾಗಿ, ಪೆಟ್ರೋಲ್, ದಿನಸಿ ಅಂತಹ ಪ್ಲಾಂಟ್ ಖರ್ಚುಗಳಿಗೆ ಮಾತ್ರ ಕಾರ್ಡ್ ಬಳಸ್ತಾರೆ. ಇಷ್ಟೆಲ್ಲ ಮಾಡಿ ಅದರ ಮೇಲಿನ ರಿವಾರ್ಡ್ಸ್ ಕೂಡ ಕ್ಲೇಮ್ ಮಾಡ್ಕೊಳ್ತಾರೆ. ಜೊತೆಗೆ ಯಾವುದೇ ಬಿಲ್ ಮಿಸ್ ಆಗ್ಬಾರ್ದು ಅಂತೆ ಆಟೋಪೇ ಸೆಟಪ್ ಮಾಡ್ತಾರೆ. ಇದುವೇ ಪಕ್ಕಾ ಸ್ಮಾರ್ಟ್ನೆಸ್. ಮುಂದಿನ ಭಾಗ, ಇಬ್ಬರು ಬಳಕೆದಾರರ ಕಥೆ. ಸಾಲದ ಸುಳಿ ಮತ್ತು ಲಾಭದ ಬದುಕು, ಇವೆರಡರ ನಡುವಿನ ನಿಖರವಾದ ವ್ಯತ್ಯಾಸ ಹೇಗಿರುತ್ತೆ ಅಂತ ನಾವೀಗ ನೋಡೋಣ. ನಾವಿಲ್ಲಿ ಇಬ್ರು ವ್ಯಕ್ತಿಗಳನ್ನ ಕಂಪೇರ್ ಮಾಡೋಣ. ವ್ಯಕ್ತಿ ಎ ಯಾವುದೇ ಶಿಸ್ತಿಲ್ಲದೆ ಸಿಕ್ಕಿದ್ದೆಲ್ಲ ಶಾಪಿಂಗ್ ಮಾಡ್ತಾನೆ. ಹಾಗೆ ತಿಂಗಳ ಕೊನೆಯಲ್ಲಿ ಜಸ್ಟ್ ಮಿನಿಮಮ್ ಪೇಮೆಂಟ್ ಮಾಡ್ತಾನೆ. 1 ವರ್ಷದ ನಂತರ ಏನಾಗುತ್ತೆ? ಆತ ದೊಡ್ಡ ಸಾಲದ ಬಲೆಗೆ ಬೀಳುತ್ತಾನೆ. ಅದೇ ವ್ಯಕ್ತಿ ಬಿ ಕೇವಲ ಅಗತ್ಯವಿರುವ ಖರ್ಚುಗಳನ್ನು ಮಾತ್ರ ಕಾರ್ಡ್ನಲ್ಲಿ ಮಾಡ್ತಾನೆ ಮತ್ತು ಪ್ರತಿ ತಿಂಗಳು ಪೂರ್ತಿ ಬಿಲ್ ಕಟ್ತಾನೆ. 1 ವರ್ಷ ಕಳೆದ ಮೇಲೆ ಆತನಿಗೆ ಫ್ರೀ ರಿವಾರ್ಡ್ಸ್ ಸಿಗೋದ್ರ ಜೊತೆಗೆ ಅತ್ಯುತ್ತಮವಾದ ಕ್ರೆಡಿಟ್ ಸ್ಕೋರ್ ಕೂಡ ಬಿಲ್ಡ್ ಆಗಿರುತ್ತೆ. ಹಾಗಾದ್ರೆ ದಿ ಫೈನಲ್ ವರ್ಡಿಕ್ಟ್ ಅಥವಾ ಅಂತಿಮ ತೀರ್ಮಾನ ಏನು?
ಈ ಎಲ್ಲ ಮಾಹಿತಿಗಳನ್ನು ನೋಡಿದ ಮೇಲೆ ನಮಗೊಂದು ವಿಚಾರ ಕ್ಲಿಯರ್ ಆಗುತ್ತೆ. ಕ್ರೆಡಿಟ್ ಕಾರ್ಡ್ ಅನ್ನೋ ಆರ್ಥಿಕ ಸಾಧನ ತನ್ನಷ್ಟಕ್ಕೆ ತಾನೇ ಕೆಟ್ಟದ್ದಲ್ಲ. ಈ ಅದ್ಭುತವಾದ ಹೋಲಿಕೆ ಒಮ್ಮೆ ಗಮನಿಸಿ. ಕ್ರೆಡಿಟ್ ಕಾರ್ಡ್ ಎನ್ನುವುದು ಒಂದು ಚಾಕುವಿದ್ದಂತೆ. ಅಡಿಗೆ ಮನೆಯಲ್ಲಿ ಸರಿಯಾಗಿ ಬಳಸಿದರೆ ತುಂಬಾನೇ ಉಪಯುಕ್ತ, ಆದರೆ ಬೇಕಾಬಿಟ್ಟಿ ಬಳಸಿದರೆ ಅತ್ಯಂತ ಅಪಾಯಕಾರಿ ಅಲ್ವಾ? ಅಂದ್ರೆ ಇಲ್ಲಿ ಕಾರ್ಡ್ ನಮ್ಮ ಶತ್ರುವಲ್ಲ, ನಮ್ಮಲ್ಲಿರುವ ಆರ್ಥಿಕ ಶಿಸ್ತಿನ ಕೊರತೆಯೇ ನಮ್ಮ ನಿಜವಾದ ಶತ್ರು ಅನ್ನೋದನ್ನ ಈ ಮಾತು ಬಹಳ ಎಫೆಕ್ಟಿವ್ ಆಗಿ ಹೇಳುತ್ತೆ. ವಿಶ್ಲೇಷಣೆಯ ಕೊನೆಯಲ್ಲಿ ನಾವೆಲ್ಲರೂ ಯೋಚಿಸಲೇಬೇಕಾದ ಒಂದು ಪ್ರಶ್ನೆ ಇಲ್ಲಿದೆ. ನಮ್ಮ ಶಿಸ್ತುರಹಿತ ಅಭ್ಯಾಸಗಳು ಒಂದು ಅದ್ಭುತವಾದ ಆರ್ಥಿಕ ಸಾಧನವನ್ನು ನಮ್ಮ ಜೀವಿತಾವಧಿಯ ಶತ್ರುವನ್ನಾಡಿ ಪರಿವರ್ತಿಸುತ್ತಿವೆಯಾ? ಖಂಡಿತ ಯೋಚಿಸಿ. ಉತ್ತರ ನಮ್ಮ ದಿನನಿತ್ಯದ ಬಳಕೆಯಲ್ಲಿಯೇ ಅಡಗಿದೆ. ಈ ಮಾಹಿತಿ ಪ್ರತಿಯೊಬ್ಬರಿಗೂ ತಮ್ಮ ಆರ್ಥಿಕ ಅಭ್ಯಾಸಗಳನ್ನು ಉತ್ತಮಗೊಳಿಸಿಕೊಳ್ಳಲು ಸಹಾಯ ಮಾಡಿದೆ ಅಂತ ಭಾವಿಸುತ್ತೇವೆ. ಇಂದಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ನಮ್ಮ